ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸಾಲಿಡ್ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳೇನಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ. ಆ ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 255 ಪಾಯಿಂಟ್ಸ್ ಅಥವಾ 1.12% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಓಪನಿಂಗ್ ಕೂಡ ಚೆನ್ನಾಗಿತ್ತು. ನೋಡಬಹುದು ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು. ಮೊನ್ನೆಯ ಕ್ಲೋಸಿಂಗ್ ಅಂದ್ರೆ ಗುರುವಾರದ ಕ್ಲೋಸಿಂಗ್ 22,713 ಬಟ್ ಇವತ್ತು ಓಪನ್ ಆಗಿದ್ದು ನೋಡಬಹುದು 780. ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು. ಬಟ್ ಎಕ್ಸ್ಪೆಕ್ಟೇಷನ್ ಏನು ಇರ್ಲಿಲ್ಲ. ಯಾಕೆಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ನಿಫ್ಟಿಯಲ್ಲಿ ಇಂಡಿಕೇಶನ್ ಪಾಸಿಟಿವ್ ಇರಲಿಲ್ಲ. ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಅಪ್ ಅಲ್ಲಿ ಓಪನ್ ಆಯ್ತು. ಬಟ್ ಇಮಿಡಿಯೇಟ್ಲಿ ಡೌನ್ ಕೂಡ ಆಯ್ತು. ನೋಡಬಹುದು ಇವತ್ತಿನ ಲೋ 22,542 ಕೂಡ ಹೋಯ್ತು. ಬಟ್ ಅಲ್ಲಿಂದ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಮೋರ್ ದೆನ್ 390 ಪಾಯಿಂಟ್ಸ್, ಆಲ್ಮೋಸ್ಟ್ 400 ಪಾಯಿಂಟ್ಸ್ ರಿಕವರ್ ಆಗಿದೆ. 22,542 ಲೋ ಆದ್ರೆ ಕ್ಲೋಸಿಂಗ್ ಕಂಡು ಬಂದಿರೋದು 968. ಅಂದ್ರೆ ಮೋರ್ ದೆನ್ 400 ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ. ಓವರ್ ಆಲ್ 255 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 787 ಪಾಯಿಂಟ್ಸ್ ಅಥವಾ 1.07% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಸಾಲಿಡ್ ರಿಕವರಿ ಇದೆ. ಇವತ್ತಿನ ಲೋ ನೋಡಬಹುದು 72,728, ಕ್ಲೋಸಿಂಗ್ 74,106. ಅಂದ್ರೆ ಆಲ್ಮೋಸ್ಟ್ 1,300 ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ. ಒಟ್ಟಿನಲ್ಲಿ ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 1.45% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 1.18% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 1.24% ಅಪ್ ಆಗಿದೆ. ನಿಫ್ಟಿ 500 ಅಲ್ಲಿ 1.22% ಅಪ್ ಆಗಿದೆ. ಅಂದ್ರೆ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 1.55% ಅಪ್ ಆಗಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.52% ಅಪ್ ಆಗಿದೆ. ಮಿಡ್ ಕ್ಯಾಪ್ 150 1.44% ಅಪ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೋರ್ ದನ್ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಶೇರುಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 1.43% ಅಪ್ ಆಗಿದೆ. ಸ್ಮಾಲ್ ಕ್ಯಾಪ್ 100 1.29% ಅಪ್ ಆಗಿದೆ. ಸ್ಮಾಲ್ ಕ್ಯಾಪ್ 250 1.07% ಅಪ್ ಆಗಿದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನು ಔಟ್ ಪರ್ಫಾರ್ಮ್ ಮಾಡಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ 1.06% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ನಿಫ್ಟಿ 50 ಆಗ್ಬೋದು ಅಥವಾ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಎಲ್ಲ ಕಡೆ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ 1.08% ಅಪ್ ಆಗಿದೆ ಇವತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಟೋ ಸೆಕ್ಟರ್ ಅಲ್ಲೂ ಕೂಡ. ನಿಫ್ಟಿ ಬ್ಯಾಂಕ್ 2.06% ಅಪ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ 2.34% ಅಪ್ ಆಗಿದೆ. ಹಾಗೆ FMCG 0.8% ಅಪ್ ಆಗಿದೆ. IT 0.64% ಅಪ್ ಆಗಿದೆ. ಮೀಡಿಯಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ 0.22%. ಮೆಟಲ್ ಅಲ್ಲಿ 1.11% ಪಾಸಿಟಿವ್ ಇದೆ. ಫಾರ್ಮಾ 0.12% ಪಾಸಿಟಿವ್ ಇದೆ. ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. PSU ಬ್ಯಾಂಕ್ ಗಳಲ್ಲಿ 2.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಯಾಲಿಟಿ 2.23% ಅಪ್ ಆಗಿದೆ. ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇವತ್ತು. 2.16% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹೆಲ್ತ್ ಕೇರ್ 0.21% ಅಪ್ ಆಗಿದೆ. ನಿಫ್ಟಿ ಕನ್ಸ್ಯೂಮರ್ ಡ್ಯೂರಬಲ್ಸ್ 2.6% ಅಪ್ ಆಗಿದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 1.37% ಡೌನ್ ಫಾಲ್ ಇದೆ ಇವತ್ತು. ಕೆಮಿಕಲ್ ಸೆಕ್ಟರ್ 0.47% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಇವತ್ತು ಮೀಡಿಯಾ ಹಾಗೂ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇನ್ನೆಲ್ಲ ಕಡೆ ಪಾಸಿಟಿವ್ ಇದೆ. ಬಟ್ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಅಷ್ಟೇನು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕಾಣಲಿಲ್ಲ. ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಬಟ್ ಉಳಿದ ಸೆಕ್ಟರ್ಸ್ ಅಂದ್ರೆ ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಎರಡು ಸೆಕ್ಟರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅಟ್ ದ ಸೇಮ್ ಟೈಮ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಇವತ್ತು ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಮಾರ್ಕೆಟ್ಗೆ. ಒಟ್ಟಿನಲ್ಲಿ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಕ್ಸೆಪ್ಟ್ ಮೀಡಿಯಾ ಅಂಡ್ ಆಯಿಲ್ ಅಂಡ್ ಗ್ಯಾಸ್. ಅಲ್ಲಿ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳನ್ನ ನೋಡಬಹುದು. ಆಕ್ಚುಲಿ ಯುರೋಪಿಯನ್ ಮಾರ್ಕೆಟ್ ಗಳದ್ದು ಇದು ಮೊನ್ನೆ ಪರ್ಫಾರ್ಮೆನ್ಸ್ ಇವತ್ತು ಆಕ್ಚುಲಿ ಓಪನ್ ಇಲ್ಲ ನೋಡಬಹುದು. ಮೆಜಾರಿಟಿ ಮಾರ್ಕೆಟ್ಸ್ ಓಪನ್ ಇಲ್ಲ. 2ನೇ ತಾರೀಕಿದೆ ನೋಡಬಹುದು. ಕೆಳಗಡೆ ಬಂದ್ರೆ ಒಂದಷ್ಟು ಮಾರ್ಕೆಟ್ ಗಳು ಓಪನ್ ಇದೆ. ಓಪನ್ ಇರುವಂತಹ ಮಾರ್ಕೆಟ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 1.4 1.35 ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ.
ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಇಲ್ಲೂ ಕೂಡ ಒಂದಷ್ಟು ಮಾರ್ಕೆಟ್ ಗಳು ಕ್ಲೋಸ್ ಇದಾವೆ. ಎಲ್ಲ ನೋಡಬಹುದು 2-3 ಡೇಟ್ಸ್ ಇದಾವೆ. ಅಂದ್ರೆ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಏನು ಓಪನ್ ಇಲ್ಲ, ಮೆಜಾರಿಟಿ ಮಾರ್ಕೆಟ್ಸ್ ಕ್ಲೋಸ್ ಇದಾವೆ. ಬಟ್ ಓಪನ್ ಇರುವಂತ ಕಡೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ನಮ್ಮ ಮಾರ್ಕೆಟ್ ಅಂತೂ ಇವತ್ತು ಓಪನ್ ಇತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಒಳ್ಳೆಯ ಪರ್ಫಾರ್ಮೆನ್ಸ್ಗೆ ಅಥವಾ ಲೋ ಇಂದ ಒಳ್ಳೆ ರಿಕವರಿ ಏನಾಯ್ತು, ಅದಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡಿದ್ರೆ ಖಂಡಿತ ಒಂದು ಕಾರಣ ಇದೆ. ಜೊತೆಗೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಅದನ್ನ ನೋಡಬಹುದು. ಇರಾನ್ US ರಿಸೀವ್ ಪ್ಲಾನ್ ಟು ಎಂಡ್ ಹಾಸ್ಟಿಲಿಟೀಸ್ ಇಮಿಡಿಯೇಟ್ ಸೀಸ್ ಫೈರ್ ಸೋರ್ಸಸ್. ರ್ಯೂಚರ್ಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಇರಾನ್ ಹಾಗೂ ಅಮೆರಿಕ ಸೀಸ್ ಫೈರ್ ಗೆ ಸಮ್ಮತಿಸುತ್ತಿದ್ದಾವೆ ಅಂತ ಸುದ್ದಿ ಬಂದಿದೆ. ಇದು ಸೋರ್ಸಸ್ ನ ಮೂಲಕ ಬಂದಿರುವಂತಹ ಸುದ್ದಿ, ನಂಬಲಾರ್ಹ ಮೂಲಗಳಿಂದ ಅಂತ ರ್ಯೂಚರ್ಸ್ ರಿಪೋರ್ಟ್ ಮಾಡಿದೆ. ನೋಡಬಹುದು. ಪ್ಲಾನ್ ಟು ಬಿ ಅಗ್ರೀಡ್ ಆನ್ ಮಂಡೇ ಸೋರ್ಸಸ್. ಇವತ್ತು ಇದ್ರ ಬಗ್ಗೆ ಒಪ್ಪಿಗೆ ಸಿಗಬಹುದು ಅಂತ. 2 ಸ್ಟೇಜ್ ಡೀಲ್ ಎನ್ವಿಸೇಜ್ಡ್ ಸೀಸ್ ಫೈರ್ ದೆನ್ ಫೈನಲ್ ಅಗ್ರಿಮೆಂಟ್. 2 ಸ್ಟೇಜ್ ಅಲ್ಲಿ ಮೊದಲು ಸೀಸ್ ಫೈರ್, ನಂತರ ಫೈನಲ್ ಅಗ್ರಿಮೆಂಟ್ ಆಗ್ಬಹುದು. ಈ ರೀತಿಯಾಗಿ 2 ಸ್ಟೇಜ್ ಅಲ್ಲಿ ಇದು ಆಗ್ಬಹುದು ಅಂತ ಹೇಳಲಾಗ್ತಿದೆ. ಜೊತೆಗೆ ಸೀಸ್ ಫೈರ್ ಕುಡ್ ರೀಓಪನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಮಿಡಿಯೇಟ್ಲಿ. ಏನು ಸೀಸ್ ಫೈರ್ ಆಗುತ್ತೆ ಇನ್ ಕೇಸ್ ಆದ್ರೆ ಇಮಿಡಿಯೇಟ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಓಪನ್ ಮಾಡ್ತಾರೆ, ಓಪನ್ ಆಗ್ಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಇನ್ನು ಫೈನಲ್ ಡೀಲ್ ಮೇ ಬಿ 15-20 ದಿನಗಳಲ್ಲಿ ಆಗ್ಬಹುದು. ನ್ಯೂಕ್ಲಿಯರ್ ಕರ್ಬ್ಸ್ ಹಾಗೂ ಸ್ಯಾಂಕ್ಷನ್ಸ್ ರಿಲೀಫ್ ಸಿಗಬಹುದು ಅಂತ ಹೇಳಲಾಗ್ತಿದೆ. ಪ್ರಪೋಸ್ಡ್ ಇಸ್ಲಾಮಾಬಾದ್ ಅಕೌಂಟ್ ಫಾರ್ ಸೆಟಲ್ಮೆಂಟ್. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಏನು ಮಾತುಕತೆಗಳು ನಡೀತಿತ್ತು, ಈಗ ಅದನ್ನ 2 ಕಡೆ ಮಾತುಕತೆಗಳ ನಂತರ ಸಬ್ಮಿಟ್ ಮಾಡಿದರೆ ಈ ರೀತಿ ಕಂಡೀಷನ್ಸ್ ಅಂತ. ಇದಕ್ಕೆ 2 ದೇಶಗಳು ಒಪ್ಪಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೋರ್ಸಸ್ ನ ಮೂಲಕ ರ್ಯೂಚರ್ಸ್ ಇದನ್ನ ರಿಪೋರ್ಟ್ ಮಾಡಿದೆ. ಈ ಸುದ್ದಿನೇ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ರಿಕವರಿಗೆ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಇಲ್ಲಿ ನೋಡಬಹುದು ಪೊಟೆನ್ಶಿಯಲ್ 45 ಡೇಸ್ ಸೀಸ್ ಫೈರ್. ಅಕ್ಸಿಯಸ್ ರಿಪೋರ್ಟ್ ಮಾಡಿರೋ ಪ್ರಕಾರ 45 ದಿನ ಸೀಸ್ ಫೈರ್ ಆಗಬಹುದು ಅಂತ. ಆ ನಂತರ ಪರ್ಮನೆಂಟ್ ಎಂಡ್ ಟು ದ ವಾರ್, ಸೈಟಿಂಗ್ US ಇಸ್ರೇಲಿ ಅಂಡ್ ರೀಜನಲ್ ಸೋರ್ಸಸ್. ಅಮೆರಿಕ, ಇಸ್ರೇಲ್ ಹಾಗೂ ಇತರೆ ರೀಜನಲ್ ಸೋರ್ಸಸ್ ಅನ್ನ ಮೆನ್ಷನ್ ಮಾಡಿ ಅಕ್ಸಿಯಸ್ ಈ ರಿಪೋರ್ಟ್ ಅನ್ನ ಕೊಟ್ಟಿದೆ. ಬಟ್ ಇದು ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತದ್ದು. ಅಮೆರಿಕ ಆಗ್ಲಿ ಅಂದ್ರೆ ನಮ್ಮ ಟ್ರಂಪ್ ಅಣ್ಣ ನಿಮ್ಗೆ ಗೊತ್ತಿದೆ, ಮೊದಲೇ ಇಂಥ ವಿಷಯಗಳಲ್ಲಿ ಮುಂದೆ ಇರ್ತಾರೆ ಹೇಳ್ಕೊಳಕ್ಕೆ. ಯಾಕಂದ್ರೆ ಸೀಸ್ ಫೈರ್ ಮಾಡದಿರೋ ಕಂಟ್ರೀಸ್ ನೆಲ್ಲ ಸೀಸ್ ಫೈರ್ ನಾನೇ ಮಾಡಿಸಿದ್ದು ಅಂತ ಹೇಳ್ತಾ ಇರುವಾಗ ಇದನ್ನ ಹೇಳ್ದೇ ಇರ್ತಾರ. ಬಟ್ ಇಲ್ಲಿವರೆಗೂ ಅನೌನ್ಸ್ಮೆಂಟ್ ಬಂದಿಲ್ಲ ಡೊನಾಲ್ಡ್ ಟ್ರಂಪ್ ಇಂದ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಇಂದ ಬಂದ್ರು ಯಾರು ನಂಬಕ್ ರೆಡಿ ಇರೋದಿಲ್ಲ. ಇರಾನ್ ಏನಾದ್ರೂ ಇದನ್ನ ರಿಪೋರ್ಟ್ ಮಾಡ್ತಂದ್ರೆ ಖಂಡಿತ ಅದನ್ನ ನಂಬ್ತಾರೆ. ಇರಾನ್ ನಂಬಿದ್ರು ಟ್ರಂಪ್ ಅನ್ನ ನಂಬಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಬಟ್ ಇದು ರಿಪೋರ್ಟ್ ಮೂಲಕ ಬಂದಿದೆ, ಇದು ನಿಜ ಆಗ್ಲಿ ಅಂತಾನೆ ನಾವಂತೂ ಬಯಸೋದು. ಯಾಕಂದ್ರೆ ಅಟ್ಲೀಸ್ಟ್ ಮಾರ್ಕೆಟ್ ಆಗಾದ್ರೂ ಒಂದ್ ಸ್ವಲ್ಪ ಪಾಸಿಟಿವ್ ಆಗ್ಬೋದು ಅಂತ ಕಾದು ನೋಡೋಣ. ಮೇ ಬಿ ನಾಳೆ ಅಷ್ಟಲ್ಲಿ ಏನಾದ್ರೂ ಅಪ್ಡೇಟ್ ಗಳು ಬರ್ತಾವ ಅಂತ. ಸದ್ಯದ ಮಟ್ಟಿಗೆ ಬಂದಿರುವಂತಹ ಸುದ್ದಿ ಇದು. ಹಾಗಾಗಿನೇ ಮಾರ್ಕೆಟ್ ಕೂಡ ಒಂದಷ್ಟು ರಿಕವರಿಯನ್ನ ಇವತ್ತು ಮಾಡಿದೆ. ಬಟ್ ಕ್ರೂಡ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಅರೌಂಡ್ 1.5% ಪಾಸಿಟಿವ್ ಇತ್ತು, ಈಗ 0.8% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಬಿಗ್ ಚೇಂಜಸ್ ಏನಾಗಿಲ್ಲ. ಮೇ ಬಿ ಏನಾದ್ರೂ ಇರಾನ್ ಈ ಸೀಸ್ ಫೈರ್ ಗೆ ಒಪ್ಕೊಂಡ್ರೆ, ಇಲ್ಲಿ ಅಮೆರಿಕ ಒಪ್ಕೊಳ್ಬೇಕಾಗಿಲ್ಲ, ಇರಾನ್ ಒಪ್ಕೊಂಡ್ರೆ ಸಾಕು. ಅಮೆರಿಕ ಒಪ್ಕೊಂಡಂಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಇರಾನ್ ಕಡೆನೆ ನೋಡ್ಬೇಕಾಗಿದೆ ಒಪ್ಕೊಳ್ತಾರ ಅಂತ. ಇನ್ ಕೇಸ್ ಒಪ್ಕೊಂಡ್ರೆ ಮೇ ಬಿ ಕ್ರೂಡ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ಕೂಡ ಬರುತ್ತೆ. ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸದ್ಯದ ಮಟ್ಟಿಗೆ ಇದೊಂದೇ ಆಶಾಕಿರಣ ಇರೋದು. ನೋಡೋಣ ಇದೇನಾದ್ರೂ ನಿಜ ಆಗುತ್ತಾ ಅಂತ. ಏನು ರೂಪಿ 93.03 ನಲ್ಲಿದೆ. ಇವತ್ತು ಸ್ವಲ್ಪ ಫ್ಲಾಟಿಶ್ ಆಗಿ ಅಥವಾ ಸ್ಲೈಟ್ ವೀಕ್ನೆಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಿಗ್ ಚೇಂಜಸ್ ಏನಾಗಿಲ್ಲ, ಅದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಟ್ರೆಂಟ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿತ್ತು. ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ನೋಡಬಹುದು 8% ರ್ಯಾಲಿ ಇದೆ ಸ್ಟಾಕ್ ಅಲ್ಲಿ. 1 ಸೈಡೆಡ್ ರ್ಯಾಲಿ ಅಂತಾನೆ ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿ ಕೊಟ್ಟಂತ ಬಿಸ್ನೆಸ್ ಅಪ್ಡೇಟ್ಸ್. ಕಂಪನಿ Q4 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಸ್ಟ್ಯಾಂಡ್ ಅಲೋನ್ ರೆವೆನ್ಯೂ 20% ಅಪ್ ಆಗಿರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ನಂತರ 22 ವೆಸ್ಟ್ ಸೈಡ್ ಸ್ಟೋರ್ಸ್ ಅನ್ನ ಆಡ್ ಮಾಡಿದೆ Q4 ಅಲ್ಲಿ ಕಂಪನಿ. ಜೊತೆಗೆ 109 ಜುಡಿಯೋ ಸ್ಟೋರ್ಸ್ ಅನ್ನ ಆಡ್ ಮಾಡಿದೆ Q4 ಅಲ್ಲಿ. ಇದು Q4 ಅಲ್ಲಿ ಪೂರ್ತಿ ವರ್ಷದಲ್ಲ, Q4 ಅಲ್ಲಿ 109 ಜುಡಿಯೋ ಸ್ಟೋರ್ಸ್ ಅನ್ನ ಆಡ್ ಮಾಡಿದೆ. ಈ ಮೂಲಕ 1286 ಸ್ಟೋರ್ಸ್ ಅನ್ನ ಹೊಂದಿದೆ ಕಂಪನಿ ತನ್ನ ಪೋರ್ಟ್ಫೋಲಿಯೋದಲ್ಲಿ. ಈ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಟ್ರೆಂಟ್ ಲಿಮಿಟೆಡ್ ಅಲ್ಲಿ. ನೋಡೋಣ ಕಂಪನಿಯ ರಿಸಲ್ಟ್ ಬಂದಾಗ ಇನ್ನೊಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಜೊತೆಗೆ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಅರಬಿಂದೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿ ಬೈಬ್ಯಾಕ್ ಅನೌನ್ಸ್ ಮಾಡಿದೆ. ನೋಡಬಹುದು 800 ಕೋಟಿ ಶೇರ್ ಬೈಬ್ಯಾಕ್ ಪ್ಲಾನ್ ಅನ್ನ ಕಂಪನಿ ಅಪ್ರೂವ್ ಮಾಡಿದೆ. ಇವತ್ತು ಟೆಂಡರ್ ಆಫರ್ ಮೂಲಕ ಬೈಬ್ಯಾಕ್ ಅನ್ನ ತತ್ತಿದೆ. 1475 ಪರ್ ಶೇರ್ ಕೊಟ್ಟು ಕಂಪನಿ ತನ್ನ ಶೇರ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಅರೌಂಡ್ 0.5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ನಂತರ ಪೂನಾವಾಲಾ ಫಿನ್ಕಾರ್ಪ್ ಕೂಡ ಫೋಕಸ್ ಅಲ್ಲಿತ್ತು. 2.72% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು, ಚೆನ್ನಾಗಿತ್ತು. ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ. ನೋಡೋಣ ಇದು ಕೂಡ ರಿಸಲ್ಟ್ ಬಂದಾಗ ಇನ್ನು ಹೇಗಿರುತ್ತೆ ಅಂತ.
ಇನ್ನು ಜೆ ಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಲಿತ್ತು. ಇಲ್ಲೂ ಕೂಡ ಅರೌಂಡ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಕಂಪನಿಗೆ 1184 ಕೋಟಿ ಮೊತ್ತದ PWD ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇವತ್ತು. ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ನೋಡಬಹುದು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. 4% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಬಿಸ್ನೆಸ್ ಅಪ್ಡೇಟ್ಸ್ ಗೆ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಮಾಡಿದೆ. ಚೆನ್ನಾಗಿದೆ. ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ಡೆಪಾಸಿಟ್ಸ್ ಆಗ್ಬಹುದು, ಅಡ್ವಾನ್ಸಸ್ ಆಗ್ಬಹುದು, ಓವರ್ ಆಲ್ ಬಿಸ್ನೆಸ್ ಆಗ್ಬಹುದು, ಎಲ್ಲ ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಕೀಸ್ಟೋನ್ ರಿಯಾಲ್ಟರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ರೆಕಾರ್ಡ್ ಪ್ರೀ ಸೇಲ್ಸ್ ಅನ್ನ ಅಚೀವ್ ಮಾಡಿದೆ. ಇಯರ್ ಆನ್ ಇಯರ್ ಪ್ರೀ ಸೇಲ್ಸ್ ಅಲ್ಲಿ 58% ಅಪ್ ಆಗಿದೆ. 98 ಬಿಲಿಯನ್ ಮೊತ್ತದ ಗ್ರಾಸ್ ಡೆವಲಪ್ಮೆಂಟ್ ವ್ಯಾಲ್ಯೂ ಅಥವಾ GDV ಪ್ರಾಜೆಕ್ಟ್ಸ್ ಅನ್ನ ಕಂಪನಿ ಈ ವರ್ಷದಲ್ಲಿ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ವಿಪ್ರೋ ಕೂಡ ಫೋಕಸ್ ಅಲ್ಲಿತ್ತು. 1.43% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ. ಇನ್ವೆಸ್ಟಕ್ ಅವರು ಒಂದು ಎಸ್ಟಿಮೇಷನ್ ಅಥವಾ ಎಕ್ಸ್ಪೆಕ್ಟೇಷನ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅದೇನಂತಂದ್ರೆ ಕಂಪನಿ ಬಹುಶಃ 16,000 ಕೋಟಿ ಮೊತ್ತದ ಬೈಬ್ಯಾಕ್ ಅನ್ನ ಮಾಡಬಹುದು ಅಂತ. ಕಂಪನಿ ಮಾಡುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಅನ್ನ ರಿಪೋರ್ಟ್ ಮಾಡಿದ್ದಾರೆ ಇನ್ವೆಸ್ಟಕ್ ಅವರು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿತ್ತು. ನಂತರ ಮರೈನ್ ಎಲೆಕ್ಟ್ರಿಕಲ್ಸ್ ಕೂಡ ಸುದ್ದಿಲಿತ್ತು. ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೋರ್ ದನ್ 2.5% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಕಂಪನಿಗೆ L&T ಇಂದ 115 ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಸುದ್ದಿಲಿತ್ತು. ಈ ಕಂಪನಿಗೆ ಸದರ್ನ್ ರೈಲ್ವೇಸ್ ಇಂದ 39 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇವತ್ತು. ನಂತರ PNGS ರೇವಾ ಡೈಮಂಡ್ ಕೂಡ ಸುದ್ದಿಲಿತ್ತು. ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇದೆ. ಮೋರ್ ದನ್ 5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಯ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಇಯರ್ ಆನ್ ಇಯರ್ 139% ಅಪ್ ಆಗಿದೆ. ಈ ಬಗ್ಗೆ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿಗಳಿರಿ, ಇವತ್ತು ನಮ್ಮ ಮಾರ್ಕೆಟ್ ಅಂತೂ ಒಳ್ಳೆ ರಿಕವರಿಯನ್ನ ಮಾಡಿತು. ಮಾರ್ನಿಂಗ್ ನೆಗೆಟಿವ್ ಇದ್ದಂತ ಪೋರ್ಟ್ಫೋಲಿಯೋಗಳು ಈವ್ನಿಂಗ್ ಅಷ್ಟಲ್ಲಿ ಮೋರ್ ದನ್ 1% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತಹ ಚಾನ್ಸಸ್ ಜಾಸ್ತಿ ಇದೆ ಇವತ್ತು. ಜೊತೆಗೆ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 1% ಕೂಡ ಅಥವಾ 2% ಕೂಡ ಪಾಸಿಟಿವ್ ಇರಬಹುದು ನಿಮ್ಮ ಪೋರ್ಟ್ಫೋಲಿಯೋಗಳು. ಒಳ್ಳೆ ರಿಕವರಿಯನ್ನ ಮಾಡಿದೆ. ನೋಡೋಣ ಇದೆ ಮುಂದುವರಿಯುತ್ತಾ ನಾಳೆ ಕೂಡ ಅಂತ. ಎಸ್ಪೆಷಲಿ ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಇನ್ನೂ ಅಪ್ಡೇಟ್ ಗಳು ಬಂದ್ರೆ ಬಹುಶಃ ಅದು ಮಾರ್ಕೆಟ್ ನ ಇನ್ನೂ ಮೇಲ್ಗಡೆ ತಗೊಂಡು ಹೋಗುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.